ಎಲ್ರಿಗೂ ನಮಸ್ತೆ. ನಾನು ಡಾಕ್ಟರ್ ದೀಪಿಕಾ. ಎಲ್ಲ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇವತ್ತಿನ ವಿಡಿಯೋ ಮಹಿಳೆಯರ ಸಮಸ್ಯೆಗಳ ಬಗ್ಗೆ. ನೀವೆಲ್ಲರೂ ಪ್ರೀಮೆನ್ಸ್ಟ್ರುವಲ್ ಸಿಂಡ್ರೋಮ್ ಹಾಗೂ ಪೋಸ್ಟ್ ಮೆನೋಪಾಸಲ್ ಸಿಂಡ್ರೋಮ್ಗಳ ಬಗ್ಗೆ ಕೇಳಿರಬಹುದು. ಇವತ್ತಿನ ವಿಡಿಯೋ ಪ್ರೀಮೆನ್ಸ್ಟ್ರುವಲ್ ಸಿಂಡ್ರೋಮ್ನ ಬಗ್ಗೆ. ಈ ವಿಡಿಯೋದಲ್ಲಿ ಪ್ರೀಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂದರೆ ಏನು, ಅದಕ್ಕೆ ಕಾರಣಗಳೇನು ಹಾಗೂ ಅದರ ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಪ್ರೀಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅನ್ನೋದು ಶಾರೀರಿಕ ಹಾಗೂ ಮಾನಸಿಕ ಲಕ್ಷಣಗಳನ್ನೊಳಗೊಂಡ ಒಂದು ಕಂಡೀಷನ್. ಇದು ಸಾಮಾನ್ಯವಾಗಿ ಪೀರಿಯಡ್ಸ್ನ 1 ಅಥವಾ 2 ವಾರಗಳ ಮುಂಚೆ ಕಾಣಿಸಿಕೊಳ್ಬೋದು. ಇದರಿಂದಾಗಿ ಮಹಿಳೆಯರಿಗೆ ಮಾನಸಿಕ ಒತ್ತಡ ಹಾಗೂ ದೈನಂದಿನ ಚಟುವಟಿಕೆಗಳಿಗೆ ತೊಂದರೆ ಉಂಟಾಗಬಹುದು. ಸರ್ವೆ ಸ್ಟಡಿಗಳ ಪ್ರಕಾರ ಜಗತ್ತಿನ ಒಟ್ಟು ಮಹಿಳೆಯರಲ್ಲಿ ಸುಮಾರು 47.8% ಮಹಿಳೆಯರು ಈ PMSನ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಹಾಗಾದರೆ ಈ PMSನ ಲಕ್ಷಣಗಳೇನು? PMSನ ಲಕ್ಷಣಗಳ ಬಗ್ಗೆ ಹೇಳೋದಾದರೆ, ಕೆಲವರಿಗೆ ಹಸಿವಾಗದೇ ಇರಬಹುದು, ಇನ್ನು ಕೆಲವರಿಗೆ ಜಾಸ್ತಿ ಹಸಿವಾಗಬಹುದು, ಹಾಗೂ ಸೊಂಟ ನೋವು, ಬೆನ್ನು ನೋವು, ಹೊಟ್ಟೆ ನೋವು, ತಲೆನೋವು, ಬ್ರೆಸ್ಟ್ನಲ್ಲಿ ಸ್ವೆಲ್ಲಿಂಗ್ ಹಾಗೂ ನೋವು, ವಾಕರಿಕೆ ಬರೋದು, ಸುಸ್ತಾಗೋದು, ಬೇಗ ಕೋಪ ಬರೋದು, ಕಿರಿಕಿರಿ ಉಂಟಾಗೋದು, ಮೂಡ್ನಲ್ಲಿ ಚೇಂಜಸ್ ಆಗೋದು, ಅಳು ಬರೋದು ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಬೋದು. ಇನ್ನು ಈ ಎಲ್ಲ ಲಕ್ಷಣಗಳು ಪೀರಿಯಡ್ಸ್ ಆದ ಕೆಲವೇ ದಿನಗಳಲ್ಲಿ ಮಾಯವಾಗಬಹುದು. ಹಾಗಾದರೆ ಈ PMSಗೆ ಕಾರಣಗಳೇನು? PMSಗೆ ಇದುವರೆಗೂ ನಿಖರವಾದ ಕಾರಣಗಳು ತಿಳಿದು ಬಂದಿಲ್ಲ. ಆದರೆ ಈಸ್ಟ್ರೋಜನ್ ಹಾಗೂ ಪ್ರೊಜೆಸ್ಟಿರಾನ್ ಹಾರ್ಮೋನ್ಗಳಲ್ಲಿ ಆಗುವಂತಹ ಬದಲಾವಣೆಗಳು ಈ PMSಗೆ ಕಾರಣವಾಗಿರಬಹುದು ಅಂತ ನಂಬಲಾಗಿದೆ. ಈಜಿಪ್ಟ್ ದೇಶದಲ್ಲಿ ಕೈಗೊಂಡ ಒಂದು ರಿಸರ್ಚಿನ ಪ್ರಕಾರ ಯಾವ ಮಹಿಳೆಯರು ಹೆಚ್ಚಾಗಿ ಸ್ವೀಟ್ಸ್ ತಿಂತಾರೋ ಹಾಗೂ ಕಾಫಿ ಹಾಗೂ ಜಂಕ್ ಫುಡ್ಗಳನ್ನು ಸೇವನೆ ಮಾಡ್ತಾರೋ ಅಂತಹವರಲ್ಲಿ ಈ PMSನ ಸಮಸ್ಯೆಯು ಹೆಚ್ಚಾಗಿ ಕಂಡುಬಂದಿದೆ. ಇನ್ನು PMSಗೆ ಪರಿಹಾರವೇನು? ನೀವು ಪೇನ್ ಕಿಲ್ಲರ್ಸ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಇದಕ್ಕೆ ಟೆಂಪರರಿಯಾಗಿ ಸೊಲ್ಯೂಷನನ್ನು ಕಂಡುಕೊಳ್ಬೋದಷ್ಟೇ. ಆದರೆ ನಿಮಗೆ ಪರ್ಮನೆಂಟ್ ಆದ ಸೊಲ್ಯೂಷನ್ ಬೇಕು ಅಂತಂದರೆ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ತುಂಬ ಅಗತ್ಯ. ಉದಾಹರಣೆಗೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದು, ಹೆಲ್ದಿ ಸ್ಲೀಪಿಂಗ್ ಹ್ಯಾಬಿಟ್ಸನ್ನು ಮೇಂಟೈನ್ ಮಾಡೋದ್ರಿಂದ ಈ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇನ್ನು ಎಸ್ಪೆಷಲಿ ಪೀರಿಯಡ್ಸ್ ಆದ ಸಮಯದಲ್ಲಿ ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಹಾಗೂ ಸ್ಟ್ರೆಸ್ಫುಲ್ ಇವೆಂಟ್ಸ್ಗಳಿಂದ ದೂರ ಇರೋದ್ರಿಂದ, ಹಾಟ್ ವಾಟರ್ ಬ್ಯಾಗ್ಗಳನ್ನು ಯೂಸ್ ಮಾಡೋದ್ರಿಂದ ನೋವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಹಾಗೆ ಆಹಾರದಲ್ಲಿ ಯಥೇಚ್ಛವಾಗಿ ಹಾಲು ಮಜ್ಜಿಗೆಯನ್ನು ಬಳಸೋದ್ರಿಂದ, ನೀರನ್ನು ಜಾಸ್ತಿಯಾಗಿ ಕುಡಿಯೋದ್ರಿಂದ, ಹಣ್ಣು ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ ಹಾಗೂ ಅನ್ನದ ಜೊತೆ ತುಪ್ಪದ ಸೇವನೆ ಮಾಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.